ಒಂದು ಚಾ. ಬಿದ್ದೆಂತ ಸಾಯ್ತ್ಯಾ? ಶಾಲೆಗೆ ಸಂಜೆ 4 ಗಂಟೆಗೆ 15 ಚಾ ಕಳಿಸಿ ಆಯ್ತಾ? ಗೊತ್ತು ಗೊತ್ತು, ಎಂತಕ್ಕೆ ಹೋಗ್ತಿರೋದಂತ ಗೊತ್ತು ನನಗೆ. ಗೋಲಿ ಬಜೆ ಕೊಡಿ. ಆಳದ್ ಬೀಡಿ ಸೇದ್ಲಿಕ್ಕೆ ಅಲ್ಲ, ಸೇದು ಸೇದು ಮತ್ತೆ ಹುಷಾರಿಲ್ಲ. ಬೇಗ ಕೊಡಿ ಮಾರೆ, ತಡ ಆಯ್ತು. ನಿಂಗೆ ಆಸ್ಪತ್ರೆಗೂ ಕರ್ಕೊಂಡು ನೀವು ತಿಂಡಿ ಕೊಡುವಾಗ ಸಂಜೆ ಆಗ್ತದಂತ. ಅಲ್ಲೇ ಬಿದ್ದು ಸಾಯ್ಬೇಕು ನೀನು. ಉಷಕ್ಕ ತಿಂಡಿ ಎಲ್ಲಿ ಮಾರೆ? ಯಾರ್ ತಂದು ಕೊಟ್ಟಿದ್ ನಿನ್ಗೆ? ಬೇವರ್ಸಿ ಚಟ್ನಿ ಬಾಬು ತಂದು ಕೊಟ್ಟಿರ್ತಾನೆ. ಬರ್ಲಿ ಅವನು. ಎಂತ ಮಾರೆ ನಿಂದು ಬೊಬ್ಬೆ? ಹಾ, ತಂದು ಕೊಡುದಿಲ್ವಾ? ಒಟ್ಟಿಗೆ ತಿನ್ನದವರೆಗೆ ಮಾಡ್ತಾನೆ ಅವನು. ನನಗೆ ಕೆಲಸ ಉಂಟು. ನಿಂಗೆ ಎಂತ ಕೆಲಸ ಅಂತ ನಂಗೆ ಗೊತ್ತು. ನಿಂಗೆ ಎಂತಮ್ಮ? ಬನ್ಸ ಕುಡಿಲಿಕ್ಕೆ ಚಾ. ಚಟ್ನಿ. ಉಷಕ್ಕ ಚಟ್ನಿ. ದಿನಾ ಚಟ್ನಿ ಚಟ್ನಿ ಅಂತ ಎಷ್ಟು ಸಾಯ್ತಿ ಮಾರಾಯ. ಸ್ವಲ್ಪ ತನ್ನಿ. ನಿಂಗಣ್ಣ ಚಾ. ಬರ್ಲಿ ಅವನು, ಒಂದು ಸೊಂಟೆ ಕುಡಿತೇನೆ ನೋಡಿ. ಇಬ್ರದ್ದು ಬೀಡಿ ಹುಚ್ಚು ಕಮ್ಮಿ ಮಾಡ್ತಾ ಇದ್ರೆ ನೋಡಿ. ನಾನ್ ಬರುದಿಲ್ಲ, ಅಲ್ಲೇ ಬಿದ್ದು ಸಾಯಿ ನೀನು. ಈ ಮುದುಕ್ನದ್ ಯಾವತ್ತಿದ್ರು ಒಂದೇ ಗೋಳಪ್ಪ. ಒಂದೇ ಇವನ್ ಬೇಗ ಸಾಯ್ತಾನೆ, ಇಲ್ಲ ನನ್ನನ್ ಬೇಗ ಸಾಯಿಸ್ತಾನೆ. ಎಲ್ಲೋದ್ರೂ ಕಾಟ ತಪ್ಪಲ್ಲ. ತಾನ್ ಹುಡ್ಸಿದ್ ಪಿಂಡ ಅಂತ ಒಂದ್ ಚೂರು ಕನಿಕರ ಇಲ್ಲ. ಕಟ್ಕೊಂಡ್ ಹೆಂಡ್ತಿನೂ ಸಾಕೋ ಯೋಗ್ಯತೆ. ಏ ತಾತಪ್ಪ, ಆಗಲ್ಲ ನಂಗ್ ಬರಕ್ಕೆ, ಸ್ವಲ್ಪ ಬಾಯಿ ಮುಚ್ಕೊಂತ್ಯಾ? ಮೊದ್ಲೇ ಊರಲ್ಲಿರೋ ರೋಗ ಎಲ್ಲ ಮೈ ಮೇಲೆ ಅಂಟಿಸ್ಕೊಂಡಿದ್ಯಾ, ಅದ್ರ ಮೇಲೆ ಈ ಬೀಡಿ ಒಂದ್ ಸೇದೋದು ಹುಚ್ಚು. ಎದ್ದೇಳಕ್ಕಾಗ್ತಿಲ್ಲ, ಬೇಗ ಬಾ ಮಗಳೇ. ಎಷ್ಟ್ ಸತಿ ಹೇಳ್ಬೇಕು ನಿನ್ಗೆ ಬೀಡಿ ಸೇದ್ಬೇಡ ಅಂತ? ಅಲ್ಲೇ ಬಿದ್ದು ಸಾಯಿ ನೀನು. ಅರ್ಚ ಆಡ್ಬೇಡ, ಬರ್ತೀನಿರು. ಕೆಲಸ ಮಾಡ್ಲಿಕ್ಕೂ ಬಿಡುದಿಲ್ಲ. ಎಷ್ಟ್ ಸತಿ ಹೇಳ್ಬೇಕಾಗಿದೆ? ಬಂದೇ ಇರು. ಎಂತ ಇದು ನಿಂದ ಅವಸ್ಥೆ? ಎಷ್ಟು ಹೇಳಿದ್ರು ನಿನ್ಗೆ ಎಂತದು ಇಲ್ಲ. ಎಂತ ಇದು? ಎದ್ದೇಳು. ಎಷ್ಟ್ ಸತಿ ಹೇಳ್ಬೇಕಂತೆ ನಿಂಗೆ? ಮೈಯೆಲ್ಲ ಗಲೀಜ್ ಮಾಡ್ಕೊಂಡಲ್ಲಿ ನಡಿಲಿಕ್ಕಾಗದೆ ಇದ್ರು ಬೀಡಿ ಚಟ ಮಾತ್ರ ಬಿಡುದಿಲ್ಲ. ಇರು ಸ್ವಲ್ಪ. ಬಾ ಅಂತೇನೆ. ಗಂಟಲಲ್ಲಿ ಸಿಕ್ಕಿ ಸಾಯ್ತೀಯಾ? ಅಲ್ಲೆಲ್ಲಿಗೆ? ಬಾ ಇಲ್ಲಿ. ಸ್ನಾನ ಮಾಡುದಿಲ್ವಾ? ಮೈಯೆಲ್ಲ ಗಲೀಜ್ ಮಾಡ್ಕೊಂಡು ಒಳಗಡೆ ಹೋಗ ಹಾಗೆ. ನಿಲ್ಲು. ಎಷ್ಟು ಹೇಳಿದ್ರು ಅಷ್ಟೇ ನಿನ್ಗೆ. ಕೆಮ್ಮು ಕೆಮ್ಮು, ಬೀಡಿ ಸೇದು ಈಗ ಕೆಮ್ಮು. ಸಾವಿರ ಕೆಲಸ ಉಂಟು ನನ್ಗಲ್ ಒಳಗಡೆ. ಎಲ್ಲ ಬಿಟ್ಬಿಟ್ಟು ಇಲ್ಲಿ ನಿನ್ನ ಇದ್ ಮಾಡ್ಕೊಂತ ಕೂತ್ಕೊಂತೀನಿ ನಾನು.
ಇರು ಇರು. ವನಜ, ಎಲ್ಲ ಕೆಲಸ ಮುಗೀತು. ನಾನಿನ್ನು ಮನೆಗೆ ಹೊರಡ್ತೀನಿ. ಲೇಟ್ ಆದ್ರೆ ಅವ್ರು ಬೈತಾರೆ. ಎಂತ ಅಂತೆ ಆ ಬೇವರ್ಸಿದು? ದುಡಿಯೋದ್ ನೀನು, ಮುಕ್ಕೋದ್ ಅವನು. ಎಂತ ಕೊಬ್ಬ ಅವನಿಗೆ? ಏನಾದ್ರೂ ಬಾಲ ಬಿಚ್ಚಿದ್ರೆ ಹೇಳು, ಸೊಂಟ ಮುರಿತೀನ ಅವಂದು. ನೀನೆಂತ ನಗುದು? ನಿನ್ನತ್ರ ಮಾತಾಡಿ ಎಂತ ಪ್ರಯೋಜನವಿಲ್ಲ. ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸ್ ನೀನ್, ಆಯ್ತಾ? ಹೋಗು, ಸ್ವಲ್ಪ ಹೊತ್ತಿರು. ನೀನೇನ್ ಲೇಟಾಗಿ ಹೋದ್ರೆ ಆ ನಾಯಿ ಏನ್ ಸತ್ತೋಗಲ್ಲ. ಇದೊಂದು ಜೋಗುಳ. ಕೂತ್ಕೋ ಸರಿಯಾಗಿ. ಕೈ ಕೊಡಲಿ. ಎತ್ತು ಕೈ ಮೇಲೆ. ಇಳಿಸು. ಹಾಕಿ ಆಯ್ತಲ್ಲ. ನೋಡಿ ನೋಡಿ ಅವಳ ಅವತಾರ ನೋಡಿ. ಅಪ್ಪ ಅಂತ ಕೂಡ ನೋಡುದಿಲ್ಲ. ಕೂತು. ಇಲ್ಲಿ ಕೂತ್ಕೋ. ಕೂತ್ಕೋ ಇಲ್ಲೇ. ಮತ್ತೆ ಉಪ್ಪು ಕೊಡು. ಅಡಿಕೆ ಬೆಳೆ ಎಲ್ಲ ಹೇಗಿದೆ? ಸರಿಯಾಗಿ ಹಾಕಿ. ಒಳ್ಳೆ ಲಾಟ್ರಿ ಹೊಡೆದ್ರಂತೆ. ಮೊದ್ಲೇ ಇಲ್ಲಿ ಹೌದೌದು, ನಾಲ್ಗೆಲ್ ನರಸ ನಮ್ಮ ಕಷ್ಟ ನಮ್ಗೆ ಗೊತ್ತು. ಕಂಜೂಸ್ ಮಾಡು. ಈ ಅಡಿಕೆ ಇರೋರೆಲ್ಲ ಶ್ರೀಮಂತರು ಅನ್ಕೊಂಡಿದ್ದಾರೆ ಎಲ್ರು. ಅದೌದು. ಮತ್ತೆ ಈ ಹಾಳಾದ ಊರಲ್ಲಿ ಏನಿದೆ ಅಂತ ಇರೋದು? ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ಬೇಕಾದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ಈ ವನಜನ ಸಪ್ಪೆ ಚಾ ಕುಡ್ದು ಕುಡ್ದು ಸಾಕಾಗಿ ಹೋಗಿದೆ. ಆಹಾ ಹಡಬಿಗಳ. ಎಂತ ಸಪ್ಪೆ ಚಾನ? ಇಷ್ಟ ದಿವಸ ಇದೇ ವನಜ ಮಾಡಿ ತಿಂಡಿಯನ್ನ ಹೊಟ್ಟೆ ಬೀರುವಾಗ ತಿಂದು ಎದ್ದೋಗ್ತಿದ್ರಿ. ಈಗ ಸಪ್ಪೆ ಚಾ ನಿಮ್ಗೆ? ಹ? ಈ ವನಜ ಬೆಂಕಿಯಲ್ಲಿ ಬೆಂದೋಳು. ಅಷ್ಟು ಸುಲಭದಲ್ಲಿ ಕರಗುದಿಲ್ಲ, ಆಯ್ತಾ? ತಟ್ಟೆಲಿರೋದನ್ನ ಮೆದ್ದು ಎದ್ದೋಗು. ಅಧಿಕ ಪ್ರಸಂಗ ಮಾತಾಡ್ಬೇಡ ನೀನು. ಎಂತನ ನಗಾಡುದು? ಎಂತ ನಗಾಡುದು ನೀನು? ಎಂತ ನಗಾಡುದ? ಹೋದ್ ತಿಂಗಳದ 50 ರೂಪಾಯಿ ಬಾಕಿ ಇತ್ತಲ್ಲ, ಮುಚ್ಕೊಂಡ್ ಕೊಟ್ಟು ಹೋಗಲ್ಲಿ. ಅಧಿಕ ಪ್ರಸಂಗ ಮಾತಾಡ್ಬೇಡ ಬೇವರ್ಸಿ ನಾಯಿ ನೀನು. ಬರೀ ಅಧಿಕ ಪ್ರಸಂಗ ಮಾತಾಡ್ಕೊಂಡು ಇಲ್ಲಿ ನಮ್ದೆಲ್ಲ ಹಾಳು ಮಾಡ್ಕೊಂಡು. ಬಾಯ್ ಬಾಡ್ಕಿ. ಇವಳಿಂದೆ ಆ ವೀರು ಹೇಗೆ ಬಿದ್ದಿದ್ದಾನ? ಉಷಾ, ಸಾಯಂಕಾಲ ಎಂತ ಮಾಡುದು? ಪನ್ನೀರ್ ಚಟ್ನಿ ಮಾಡುವ? ಉಷಾ, ಎಷ್ಟೊತ್ತಿ ಹೇಳ್ಬೇಕು ನಿಮ್ಗೆ ಎಣ್ಣೆ ಪದಾರ್ಥ ಎಲ್ಲ ತಿನ್ಬೇಡ ಅಂತ? ನಿನ್ ಗಂಡನಿಗಂತೂ ಮಂಡೆ ಸಮ ಇಲ್ಲ. ನೀನೊಬ್ಳು ಮರೈತಿ. ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕಲ್ಲ, ಆಗುಂಟು ನಿನ್ಗೆ. ಇದ್ ನೋಡು, ಸ್ವಲ್ಪ ಗಟ್ಟಿಯಾಗಿದೆ. ಹುಡಿ ಮಾಡು. ಬಂದ್ಯಾ? ಯಾಕೆ ಇಷ್ಟು ಲೇಟು? ಸರಿ ಆಯ್ತು, ಇರು ಬಂದು. ಮನು, 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 ಎಂತ ಮಾಡ್ತಿದ್ಯಾ ಅಲ್ಲಿ? ಗಲೀಜ್ ನೀರದ್ದು. ಬೈಲಿ ಮನು, ಮನು ಬೈಲಿ. ಎಂತ ಮಾಡ್ತಿದ್ದಿ? ಗಲೀಜ್ ನೀರದು. ಮನು. ಈ ಮನು ಹಾಗೆ ನನ್ಗೂನು ಕಿವಿ ಕೇಳ್ದೆ ಇದ್ದಿದ್ರೆ ಚಂದ ಇರ್ತಿತ್ತು. ಅವಾಗ ಆ ಮುದುಕನ್ ಮಾತು, ಊರ್ ಜನರ ಮಾತು ಯಾವುದು ಕಿವಿಗೆ ಬೀಳ್ತಿರ್ಲಿಲ್ಲ. ಒಂದೊಂದ್ಸತಿ ಅನ್ಸುತ್ತೆ, ನಮ್ಮ ಮನ್ಸಲ್ಲಿರೋ ಗಲೀಜ್ನ ಇದೇ ತರ ಒಂದ್ ದೊಡ್ಡ ಪಾತ್ರೆಗೆ ಹಾಕಿ ಎಲ್ಲಾದ್ರೂ ಹೋಗಿ ದೂರ ಎಸ್ತ್ ಬರೋಣ ಅಂತ. ಆದ್ರೆ ಎಂತ ಮಾಡೋದು?
ಅಮ್ಮ ನಮಸ್ತೆ. ನಮಸ್ತೆ. ತಿಂಡಿ ಏನು ಬೇಕಾಗಿತ್ತು? ಬೇಡ, ನಾವು ಕನಿಷ್ಠರಿಗೆ ಬಂದದ್ದು. ಓ ಹೌದಾ, ಬನ್ನಿ ಕೂತ್ಕೊಳ್ಳಿ. ಆಯ್ತು. ವನಜಾ, ವನಜಾ. ನಮಸ್ತೆ ಅಮ್ಮ. ಎಂತ? ನಾವು ಜನಗಣತಿಗೆ ಹೇಳಿ ಬಂದದ್ದು, ಸ್ವಲ್ಪ ಮಾಹಿತಿ ಬೇಕಿತ್ತು ನಿಮ್ಮಿಂದ. ಅದೆಲ್ಲ ಎಂತಕ್ಕೆ? ಎಂತ ಮಾಡ್ತೀರ ಅದನ್ನೆಲ್ಲ ತಗೊಂಡು? ಗೌರ್ಮೆಂಟ್ ಇಂದಂತೂ ನಮ್ಗೆ ಎಂತ ಪ್ರಯೋಜನ ಇಲ್ಲ, ಎಂತ ಸೌಲಭ್ಯನೂ ಇಲ್ಲ. ಬರೀ ಪೇಪರ್ ಹಿಡ್ಕೊಂಡು ಆ ಆಫೀಸಿಂದ ಈ ಆಫೀಸಿಗೆ, ಈ ಆಫೀಸಿಂದ ಆ ಆಫೀಸಿಗೆ ಅಲ್ದಾಡಿದ್ದೆ ಬಂತು. ಯಾರು ನಮ್ಮನ್ನ ಮೂಸಿಸ ನೋಡೋರಿಲ್ಲ. ಇನ್ಯಾಕಿದೆಲ್ಲ? ನೋಡಿಮ್ಮ, ಇದು ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ನೀವು ಹೇಳೋದಕ್ಕೂ ನಮ್ಮ ಕೆಲಸಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೇವೆ. ಸರಿ ಆಯ್ತು, ಅದೆಂತ ಹೇಳಿ. ನೋಡಿ ಮೇಡಮ್, ಇದನ್ನು ಬರ್ಕೊಳ್ಳಿ. ನಿಮ್ಮ ಹೆಸರು? ವನಜ SL. SL ಅಂದ್ರೆ? ಎಸ್ ಅಂದ್ರೆ ಸುಂದ್ರ, ಎಲ್ ಅಂದ್ರೆ ಲೀಲಾ. ಎರಡು ಬರೀ ಹೆಸರು ಜೊತೆಗೆ ಶೋಕಿಗಷ್ಟೆ. ಅವ್ರು ಯಾರು, ನಿಮ್ ತಾತನ? ಹಾ, ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಿಮ್ ಕಣ್ಣೇನ್ ನೆತ್ತಿ ಮೇಲಿದ್ಯಾ? ತಾತ ಅಂತೆ ತಾತ. ಹೆಸರಿಗೊಬ್ಬ ಹುಟ್ಟಿಸಿದವ ಅಂತ ಇರ್ಬೇಕಲ್ಲ, ಅದೇ ಅನಿಷ್ಟದ್ ಮುಂಡೆದದು. ನನ್ನ ಅಪ್ಪ. ಅದೇ ಎಸ್ ಅನ್ನಲ್ಲ, ಸುರಸುಂದರ ನನ್ನ ಅಪ್ಪ. ತಾತ ಆಗೋ ವಯಸ್ಸಲ್ಲಿ ನನ್ ಹುಟ್ಟಿಸಿದವ, ಅದೇ ನನ್ ಪಿತಾಮಹ. ಓ ಸಾರಿ ಮೇಡಮ್. ನಮ್ಗೆ ಯಾಕೆ ಸುಮ್ಮನೆ, ನಾವು ಹೇಳಿದ್ದನ್ನ ಬರ್ಕೊಂಡು ಹೋಗ್ಬೋದು. ಅವ್ರಿಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ಅಲ್ಲ, ಹೇಗ್ ಗೊತ್ತಾಗ್ಬೇಕು ಹೇಳಿ ಇದ್ ನನ್ ತಂದೆ ಅಂತ? 60 ವರ್ಷದ ಮುದುಕ್ನಿರ್ಬೇಕಾದ್ರೆ 20 ವರ್ಷದ ಹುಡುಗಿನ್ ಮದ್ವೆ ಆದ. ನನ್ ಹೆತ್ತ ತಾಯಿ ಅವಳು ಪುಣ್ಯಾತ್ ಗಿತ್ತಿ. ನನ್ನನ್ನ ಹೆತ್ತು ಇವನ್ ಕೈ ಕೊಟ್ಟು ಯಾವನ್ ಜೊತೆನೂ ಓಡ್ ಹೋದ್ಲು. ಎಲ್ಲ ಹಲ್ಕಟ್ ನನ್ನ. ಈಗ ಅದೇ ಮಗುಗೆ 29 ವರ್ಷ ಆಗಿದೆ, ಅವಳಿಗೂ ಮದ್ವೆ ಮಾಡ್ಬೇಕು, ಅವಳಿಗೂ ಅವಳ ಭವಿಷ್ಯ ಇದೆ ಅನ್ನೋ ಚಿಂತೆ ಯಾರಿಗೂ ಇಲ್ಲ. ಕರಿಯೋಕ್ ಚಂದ ಉಂಟಲ್ಲ, ವನಜ SL. ಇಬ್ರು ಹೆಸರಿನ ಪಕ್ಕ ಇದಾರಷ್ಟೇ, ಆದ್ರೆ ಇಲ್ಲಿ ಇಲ್ಲ. ನೋಡಿ ಎಷ್ಟ್ ಚಂದ ಮಾಡಿ ಕೂತಿದ್ದಾನೆ ಅಂತ, ಮಗು ತರ. ನಿಮ್ಮ ಆದಾಯ ಎಷ್ಟು? ಏನೋ 2 ಹೊತ್ತು ಉಣ್ಣೋ ಅಷ್ಟ್ ಕೈ ಕಾಸು ಬರುತ್ತೆ. ಬಂದ್ರೆ ಬಂತು, ಇಲ್ಲ ಅಂದ್ರೆ ಅದೂ ಇಲ್ಲ. ಒಬ್ಳೆ ಹೆಣ್ಣು ಏನಂತ ಮಾಡ್ತೀನಿ ಹೇಳಿ? ಏನೋ ಒಂದು ಅಂದಾಜಿಗೆ ನೀವೇ ಬರೀರಿ, ಅದೆಲ್ಲ ಯಾವ ನೋಡ್ತಾರೆ. ಯಾಕೆ ತಾತ, ಹುಷಾರಿಲ್ವಾ? ಅದಕ್ಕೇನು ಹುಷಾರಿಲ್ದೆ? 3 ಹೊತ್ತು ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡ್ ಇರ್ತಾನಲ್ಲ, ಅದಕ್ಕೆ ಊರಲ್ಲಿರೋ ರೋಗ ಎಲ್ಲ ಮೈಗೆ ಅಂಟ್ಕೊಂಡಿದೆ. ದುಡಿಯೋ ಮೈಗೆ ಯಾವ ರೋಗ ಅಂಟ್ಕೊಳ್ಳುತ್ತೆ ಹೇಳಿ? ಅಲ್ಲ ತಾತ, ನಿಮ್ಮ ಮಗಳು ನಿಮ್ಮನ್ನ ಅಷ್ಟೊಂದು ಬೈತಾಳೆ, ಬೇಜಾರಾಗಲ್ವಾ ನಿಮ್ಗೆ? ಅವಳು ನನ್ನ ಮಗಳಲ್ಲ ಕಣಮ್ಮ, ನನ್ನ ತಾಯಿ. ತಾಯಿ ಮಕ್ಕಳಿಗೆ ಬೈದ್ರೆ ಯಾರಾದ್ರೂ ಬೇಜಾರು ಮಾಡ್ಕೊಳ್ತಾರ? ಎಷ್ಟ್ ಸತಿ ಹೇಳಿದೀನಿ ನಿನ್ಗೆ ಸಿಕ್ಪಕ್ಕಿದ್ದೆಲ್ಲ ತಿನ್ಬೇಡ ಅಂತ. ಸರಿ ಅಮ್ಮ, ನಾವಿನ್ನು ಹೊರಡ್ತೀವಿ. ಏನಾದ್ರೂ ತಿನ್ಕೊಂಡು ಹೋಗಿ ಟೀಚರ್. ತಿನ್ಕೊಂಡ್ ಬಂದ್ವಿ, ನಾವಿನ್ನು ಹೊರಡ್ತೀವಿ. ಎಷ್ಟು ಸತಿ ಹೇಳ್ಬೇಕಂತ ಇವಳಿಗೆ ಹೇಳಿದ್ದು, ಒಂದು ಕೆಲ್ಸನೂ ಕರೆಕ್ಟ್ ಆಗಿ ಮಾಡೋದಿಲ್ಲ ಇವಳು. ಬರೀ ಇದೇ ಆಯ್ತು ನಂದು. ಸುಂದರಣ್ಣ, ಎಂತಾಯ್ತು? ಎಂತ ಇವ್ರಿಗೆ ಎಂತಾಯ್ತು ಮಾರೆ? ರಾಜಣ್ಣ, ಹೇಗಿದ್ಯೋ ಮಾರೆ? ಎಂತ ಪತ್ತಿ ಇಲ್ಲ? ಮದ್ವೆ ಗಿದ್ವೆ ಆಯ್ತಾ ಹೇಗೆ? ಮದ್ವೆ ಸಿಲ್ಲ, ಗಿದ್ವೆ ಸಿಲ್ಲ. ಸರಿ ಇರು, ತಿಂಡಿ ಕೊಡ್ತೆ. ತಿಂಡಿ ಎಲ್ಲ ಖಾಲಿ ಮರೆ. ಇಡ್ಲಿ ಉಂಟಾಗ್ಬೋದಾ? ನಂಗೆ ಒಂದು ಸಾಕು. ಯಾಕ? ಚಾ ಕುಡುದಾ?
ಚಾ ಸಹ ಬೇಡ, ಇಂಥ ಸಹ ಬೇಡ. ನನಗೆ ಇವತ್ತು ಏನು ಬೇಡ ಅಂತಾಗಿದೆ. ಯಾಕ ಎಂತಾಯ್ತು? ಅಮ್ಮ ಹೇಗಿದ್ದಾರೆ? ಅಮ್ಮಂದಿದ್ದದೇ ಬಿಡು. 3 ದಿವಸ ಆಯಿತು, ಒಂದೇ ಸಮನೆ ಕೆಮ್ಮು, ಗುಣನೇ ಆಗ್ತಾ ಇಲ್ಲ. ಅವರನ್ನು ನೋಡ್ಕೊಳ್ಳೋದ್ರಲ್ಲೇ ಆಯಿತು. ಅದಕ್ಕೋಸ್ಕರ ಈ ಕಡೆ ಬರಲಿಕ್ಕಾಗಲಿಲ್ಲ. ಅದೌದು, ಸುಂದರಣ್ಣ ಯಾಕೆ ಸಪ್ಪ ಇದ್ದಾರೆ? ಮೈಗೆ ಹುಷಾರಿಲ್ಲ? ವ್ಯಾಪಾರ ಎಲ್ಲ ಹೇಗೆ ನಡೀತದೆ? ವ್ಯಾಪಾರ ಹೇಗೋ ನಡೀತಿದೆ ರಾಜಣ್ಣ. ಆಗಿದ್ದ ದುಡ್ಡೆಲ್ಲ ಈ ಮುದುಕನ್ ಮದ್ದಿಗೆ ದಿನಸಿಗೆ ಅಂತಾನೆ ಖರ್ಚು. ಒಂಚೂರು ಉಳಿತಾ ಇಲ್ಲ ಮಾರೆ. ಎಂತ ಮಾಡುದು? ನಮ್ಗೆ ಯಾರು ಹೇಳೋರಿದ್ದಾರೆ, ಕೇಳೋರಿದ್ದಾರೆ? ಆ ದೇವ್ರು ಇದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಜೀವನನೇ ಬೇಜಾರಾಗ್ಬಿಟ್ಟಿದೆ. ಇಷ್ಟು ಸಣ್ಣ ಪ್ರಾಯದಲ್ಲಿ ಎಷ್ಟು ಕಷ್ಟಪಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ದೇವರು ಕೆಲವೊಮ್ಮೆ ನಮ್ಮನ್ನು ಬೇಕಂತಲೇ ಪರೀಕ್ಷೆ ಮಾಡೋಕ್ಕೆ ಈ ಥರ ಎಲ್ಲ ಮಾಡ್ತಾನೆ. ನೋಡಮ್ಮ, ನೀನು ಅರಳಿದ ಹೂವು. ಸೂರ್ಯನ ಪ್ರಕಾಶಗಳು ಆ ಹೂವಿನ ಮೇಲೆ ಬಿದ್ದು ಆ ಹೂವು ಹೇಗೆ ಬಾಡುತ್ತೋ ಅದೇ ಥರ ಜೀವನದಲ್ಲಿ ಕಷ್ಟಗಳು ಬಂದು ಹೋಗಿತ್ತು. ಆದರೆ ನೀನು ಆ ಥರ ಆಗಬಾರ್ದು, ಆ ಹೂವಿನ ಥರ ಬಾಡಬಾರ್ದು. ಯಾವತ್ತೂ ನಗ್ನಗ್ತಾ ಇರಬೇಕು. ಅರಳಿದ ಮುಖದಲ್ಲಿ ನಾವು ಯಾವತ್ತೂ ಇರಲೇಬೇಕು. ನಿನಗೆ ನೀನೇ ಧೈರ್ಯ ತಗೊಳ್ಬೇಕು. ನೀನೊಬ್ಬನೇ ರಾಜಣ್ಣ. ಈ ಊರವರೆಲ್ಲ ತಾಯಿ ಓಡೋದವಳು ಮಗಳು ಅಂತ ಹೇಳ್ತಿದ್ರೆ ಅಲ್ಲೊಬ್ಬ ನೀನು ನನ್ಗೆ ಅಣ್ಣನ ಹಂಗೆ ಆಸರೆಯಾಗಿ ಧೈರ್ಯ ತುಂಬ್ತಾ ಇದೆಯಾ. ಎಂತ ಹೇಳಲಿ ನಾನು ಇದಕ್ಕೆ? ನೀನು ನನ್ನನ್ನು ಅಣ್ಣ ಅಂತ ಕರಿತೀಯಲ್ಲಮ್ಮ. ನನಗೂ ತಂಗಿ ಅಂತ ಬೇರೆ ಯಾರೂ ಇಲ್ಲ. ಮನುಷ್ಯರಂದಮೇಲೆ ಗೊತ್ತಿರೋರಿಗೆ ಒಬ್ರಿಗೆ ಒಬ್ರು ಸಹಾಯ ಮಾಡ್ತಿದ್ರೆ ಈ ಮನುಷ್ಯ ಜನ್ಮದಲ್ಲಿ ಇದ್ದೇನು ಪ್ರಯೋಜನ ಇಲ್ಲ. ಅದೆಲ್ಲ ಬಿಡು, ನೀನು ನಿನ್ನ ಭವಿಷ್ಯ ನೋಡ್ಕೊ. ನಾನು ಯಾವ ಜನ್ಮದಲ್ಲಿ ಎಂತ ಪುಣ್ಯ ಮಾಡಿದೆ ಅಂತ ಗೊತ್ತಿಲ್ಲ ರಾಜಣ್ಣ. ನೀನು ನನಗೆ ಅಣ್ಣ ಆಗಿ ಸಿಕ್ಕಿದೆ. ನಾವು ನಮ್ದವರೇ ನಮಗೆ ಕತ್ತು ಕುಯ್ತಾರೆ ಅಂಥದ್ರಲ್ಲಿ ನೀನು. ತಿಂಡಿ ತಿಂದ್ರ ಅಲ್ಲ, ಇನ್ನೂ ಕೂಡ ಹಾಗೇನಿದೆ ತಟ್ಟೆಯಲ್ಲಿ. ಈ ಒಣಗಿದ ಪೂರಿಯನ್ನು ಹೇಗೆ ತಿನ್ನೋದು ಮಾರೈತಿ? ಏನು ಒಣಗಿದ ಪೂರಿಯಾ? ಆಗ ಬಿಸಿ ಬಿಸಿ ಇಡುವಾಗ ಏನು ನಿಮಗೆ ತಿನ್ನಲಿಕ್ಕೆ? ನೋಡ್ತೇನೆ ಈಗ, ತಟ್ಟೆ ಖಾಲಿಯಾದಾಗ ಇಡ್ಲಿ ಬರ್ತೀನಿ ಈಗ. ಆಯಿತು, ತಿಂತೇನೆ. ನನ್ನ ಪ್ರಾಯ ಆಗಿರ್ಬೋದು ಇದಕ್ಕೆ. ಹೋಟ್ಲಲ್ಲಿ ಒಂದು ಗೋಳಿ ಬಜ್ಜಿ ಕೊಡಿ. ಉಷಾ, ಅಲ್ಲಿ ತಿಂಡಿ ಕೊಡು. ದರಿದ್ರದವನೇ. ಗೊತ್ತಾಗ್ತೆ ಇನ್ನೇನು.
ಹಿಂದ್ಗಡೆಯಿಂದ ಬಂದು ತಪ್ಕೊಳ್ಳೋ ಜೊಲ್ನ ನೀನ್ ಮಾತ್ರ ಅಲ್ವಾ, ಇನ್ಯಾರಿಗ ಧೈರ್ಯ ಇದೆ? ಏನು ಮಾರಾಣಿಯರಿಗೆ ನನ್ನ ಮೇಲೆ ಕೋಪ ಬಂದಿರಾಗಿದೆ? ಈ ಗಂಡಸ್ರೆ ಇಷ್ಟು, ನಿಮ್ ಚಪ್ಪಳಗಳು ತೀರೋವರೆಗೂ ಮಾತ್ರ. ಆಮೇಲೆ ಲವ್ವು ಡವ್ವು ಅನ್ಕೊಂಡು ಈ ಪಾಪದ ಹೆಣ್ಮಕ್ಳು ಮೋಸ ಹೋಗ್ಬಿಡ್ತಾರೆ. ಚಿನ್ನ, ಬಿಸ್ನೆಸ್ ವಿಷಯದ ಮೇಲೆ ಸಿಟಿಗೆ ಹೋಗಿದ್ದೆ ನೋಡು. ಕೈಯಲ್ಲಿ ಕಾಸಾದ್ಮೇಲೆ ಮನೆ ಮಕ್ಕಳು ಅಂತೇಳಿ ನಾನು ನೀನು ಹಾಯಾಗಿರ್ಬೋದಲ್ವಾ? ಮದುವೆ ಆಗ್ದೇನೆ ಮಕ್ಳು ಮಾಡೋ ಆಸೆನಾ ನಿನ್ಗೆ? ಹೌದು, ಎಂತ ಬಿಸ್ನೆಸ್? ಎಂತದ್ದು? ಅದೇ ನಿನ್ ದೋಸ್ತ್ಗಳ ಜೊತೆ ಇಸ್ಪೀಟ್ ಆಡಿ ಅದನ್ನ ಕಳ್ಕೊಳ್ಳುದಾ? ನಿನ್ ಜನ್ಮಕ್ಕೆಷ್ಟು ಬಿಸ್ನೆಸ್ ಅಂತ ಗಬ್ಬನ್ ಆತ ಹೊಡಿತಿದ್ಯಾ. ಸ್ನಾನ ಮಾಡ್ದೆ ಎಷ್ಟು ದಿವಸ ಆಯ್ತು? ಅಲ್ಲ, ನೀನ್ ನನ್ನ ಜೊತೆ ಇರ್ಬೇಕಾದ್ರೆ ಸ್ನಾನ ಇಲ್ಲ ಯಾಕೆ? ನೀನೇ ಘಮ ಘಮ ಅಂತ ಇದ್ದೀಯಾ? ಅಲ್ಲೇ ಇರು. ಈ ಕಡೆ ಬರ್ದೆ ಎಷ್ಟು ದಿವಸ ಆಯ್ತು? ನನ್ ಸತ್ತಿದೀನೋ ಬದುಕಿದೀನೋ ಅಂತ ನೋಡಕ್ಕಾದ್ರೂ ಬಂದ್ಯಾ? ಅದೂ ಇಲ್ಲ. ನಿಜ ಹೇಳು, ಬೇರೆ ಯಾವಳನ್ನೂ ಕಟ್ಕೊಂಡಿಲ್ಲ ತಾನೆ? ಚಿಚಿ ಬಿರ್ತು ಅನ್ನು. ನೀನೇ ನನ್ನ ಪ್ರಾಣ ಸಖಿ, ಭೂಮಿಯಲ್ಲಿರೋ ಚಂದ್ರಮುಖಿ. ಈ ಡೈಲಾಗ್ ಎಲ್ಲ ಯಾವ ಫಿಲ್ಮ್ ನೋಡ್ಕೊಂಡು ಕಲ್ತ್ಕೊಂಡ್ ಬಂದೆ? ಎಂತ ಕುಡ್ದಿದ್ಯಾ? ಇಲ್ಲಪ್ಪ ನೋಡು. ಕಬ್ಬನ್ ಆತ ಹೊಡಿತಿದ್ಯಾ. ಅದ್ಬಿಡು, ಯಾವಾಗ ನನ್ನ ಕಟ್ಕೊಂತೀಯ? ಊರವ್ರೆಲ್ಲ ತಲೆಗೊಂದು ಮಾತಾಡೋಕ್ಕಿಂತ ಮುಂಚೆ ಕಟ್ಕೋ. ಹೆಣ್ಮಕ್ಳು ವಯಸ್ಸು ಮಾಯದ ಕುದುರೆ ತರ, ಆಮೇಲೆ ನೀನು ಹಿಡಿತೀನಿ ಅಂದ್ರೂ ಕೈಗೆ ಸಿಗಲ್ಲ, ಗೊತ್ತಾಯ್ತಾ? ಇಷ್ಟು ದಿನ ಕಾದಿದ್ಯಾ? ಸ್ವಲ್ಪ ತಾಳ್ಮೆ ತಗೋ, ನಾಳೆನೇ ಅವನನ್ನು ಕರ್ಕೊಂಡು ಬರ್ತೀನಿ. ಮಾತಾಡಿದ್ರಲ್ಲ, ನೋಡಿಲ್ಲಿ ನೋಡಿಲ್ಲಿ wanna die.